ವಿದ್ಯಮಾನ ಲೋಕಸಭಾ ಚುನಾವಣೆ ನಾಗರಿಕರ ಪಾತ್ರ ಈ ಕುರಿತು ಚರ್ಚೆ ಭಾಗವಹಿಸುತ್ತಿದ್ದಾರೆ ಮಾಧ್ಯಮ ತಜ್ಞರಾದ ಈಶ್ವರ ದೈತೋಟ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವೀಣಾ ಅವರು. ಇವರೊಂದಿಗೆ ನಂಜುಂಡಪ್ಪ ವಿ, ಪತ್ರಕರ್ತರು. ಕೇಳಿ, ಲೋಕಸಭಾ ಚುನಾವಣೆ ನಾಗರಿಕರ ಪಾತ್ರ ಈ ಕುರಿತು ಚರ್ಚೆ. ನಮಸ್ಕಾರ ಶ್ರೋತೃಗಳೇ. ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಬಿಸಿಲಿನ ಕಾವು ಹೇಗೋ ಅದೇ ರೀತಿ ಚುನಾವಣೆಯ ಕಾವು ಕೂಡ ಎಲ್ಲೆಡೆ ಕಂಡು ಬರ್ತಾ ಇದೆ. ನಾವು ಚುನಾವಣೆ ನಮ್ಮ ಮನೆಯ ಅಂಗಳಕ್ಕೆ ಬಂದ್ಬಿಡ್ತೇನೋ ಅನ್ನೋ ಒಂದು ರೀತಿಯಲ್ಲಿ ಒಂದು ನಾಗಾಲೋಟದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಈಗ ಲೋಕಸಭಾ ಚುನಾವಣೆಯ ಕರ್ನಾಟಕದ 28 ಲೋಕಸಭಾ ಚುನಾವಣೆಯ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇದೆ. ಈ ಒಂದು ಮಹತ್ವದ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಜನರನ್ನ ಜಾಗೃತಿಗೊಳಿಸುವಂತ, ಅದರಲ್ಲೂ ಪ್ರಮುಖವಾಗಿ ಜನ ಮತ್ತೆ ಜನಪ್ರತಿನಿಧಿಗಳ ಪಾತ್ರ ಏನು. ಚುನಾವಣೆ ಅಂತಂದ್ರೆ ಜನ ಮತ್ತೆ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯ ಇರುತ್ತೆ. ಸೊ ಈ ಬಗ್ಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ನಮ್ಮ ಜೊತೆ ಚರ್ಚೆ ಮಾಡ್ಲಿಕ್ಕೆ ಆಗಮಿಸಿದರೆ ಹಿರಿಯ ಮಾಧ್ಯಮ ತಜ್ಞರು, ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲದಿಂದ ಪತ್ರಿಕೋದ್ಯಮದ ಎಲ್ಲಾ ಆಯಾಮಗಳಲ್ಲೂ ಕೂಡ ಕೆಲಸ ಮಾಡಿರುವಂತಹ ಡಾಕ್ಟರ್ ಈಶ್ವರ್ ದೈತೋಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ವಿದ್ಯಾರ್ಥಿ ಸಮುದಾಯದಲ್ಲಿ ಒಂದು ನೈತಿಕ ಮೌಲ್ಯವನ್ನ ಬಿತ್ತಿ ವಿದ್ಯಾರ್ಥಿ ಸಮುದಾಯದಲ್ಲಿ ಈ ಒಂದು ಕಾನೂನು, ಸಂವಿಧಾನ, ಒಂದು ರಾಜಕೀಯ ನೀತಿ ಈ ಬಗ್ಗೆ ಒಂದು ವಿದ್ಯಾರ್ಥಿ ಸಮುದಾಯವನ್ನು ಎಚ್ಚರಿಸ್ತಾ ಇರುವಂತಹ ಪೊಲಿಟಿಕಲ್ ಸೈನ್ಸ್ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವೀಣಾ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮ್ಗೂ ಕೂಡ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಸರ್, ಈಗ ಚುನಾವಣೆ ಅದು ಯಾವ ರೀತಿ ಬರುತ್ತೆ, ಹೇಗ್ ಬರುತ್ತೆ, ಈಗ ನಾವು ನೋಡ್ತಾ ಇರ್ತೀವಿ. ದಿನದಿಂದ ದಿನಕ್ಕೆ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಒಂದು ತೀವ್ರಗತಿಯಲ್ಲಿ ಒಂದು ಚುನಾವಣೆ ಪ್ರಕ್ರಿಯೆಗಳು ಬಹಳ ನಾಗಾಲೋಟದಿಂದ ಸಾಗ್ತಾ ಇದೆ. ಇದು ಬಹಳ ಮಹತ್ವದ ಚುನಾವಣೆ. ಪ್ರತಿ ಚುನಾವಣೆನೂ ಮಹತ್ವನೇ. ನೀವು 1951ರಿಂದ ಚುನಾವಣೆಗಳನ್ನ ನೋಡೋದಾದ್ರೆ ನೀವು ಕೂಡ ಸಾಕಷ್ಟು ಚುನಾವಣೆಗಳನ್ನ ಕವರ್ ಮಾಡಿದ್ದೀರಾ, ಚುನಾವಣೆಗಳಲ್ಲಿ ವಿಶ್ಲೇಷಣೆ ಮಾಡಿದ್ದೀರಾ, ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೀರಾ, ಈ ತರದೆಲ್ಲ ಎಲ್ಲಾ ವಲಯದಲ್ಲೂ ಕೂಡ ಕೆಲಸ ಮಾಡಿದ್ದೀರಾ. ಈ ಬಾರಿಯ ಚುನಾವಣೆ ಜನ ಮತ್ತೆ ಜನಪ್ರತಿನಿಧಿಗಳ ವಿಚಾರದಲ್ಲಿ ಹೇಳೋದಾದ್ರೆ ಹೇಗೆ ಮಹತ್ವ ಪಡೆದುಕೊಳ್ಳುತ್ತೆ ಅಂತ? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 47, ಆಮೇಲೆ 52, 53 ಮೊದಲನೆಯ ಚುನಾವಣೆ ಆಯಿತು. ಆ ದಿವಸದಿಂದ ಈವರೆಗೆ ನೀವು ಜಗತ್ತಿನ ಎಲ್ಲ ಹೊಸ ಪ್ರಜಾಪ್ರಭುತ್ವ ದೇಶಗಳನ್ನು ನೋಡಿ, ಭಾರತದಲ್ಲಿ ಹಾಗೆ ಅಚ್ಚುಕಟ್ಟಾಗಿ ಮತ್ತು ಕ್ರಮಾಗತವಾಗಿ ಚುನಾವಣೆ ಇನ್ನೆಲ್ಲೂ ನಡೆದಿಲ್ಲ. ಒಂದೇ ಒಂದು ಇಲ್ಲಿ ಅದನ್ನು ನಾನು ಡ್ರಾಬ್ಯಾಕ್ ಅಂತ ಹೇಳ್ತೀನಿ. 75ರಿಂದ 77ರವರೆಗೆ ನಮ್ಮಲ್ಲಿ ಎಮರ್ಜೆನ್ಸಿ ಬಂತು. ಆ ಕಾಲದಲ್ಲಿ ಸ್ವಲ್ಪ ಆತಂಕ ಸೃಷ್ಟಿಯಾಯಿತು. ಶ್ರೀಮತಿ ಇಂದಿರಾ ಗಾಂಧಿಯವರು ಅದು ಯಾಕವರು ಆ ತೀರ್ಮಾನ ತಗೊಂಡ್ರು ಅಂತೇಳಿ ನನಗೆ ಇವತ್ತೂ ಊಹೆ ಮಾಡೋಕ್ಕಾಗಲ್ಲ. ಬಿಕಾಸ್ ಆಸ್ ಅ ಗ್ರೇಟ್ ಅಡ್ಮೈರರ್ ಆಫ್ ಹರ್, ಬಹುಶಃ ಯಾರೋ ಹೇಳಿರಬೇಕು ಅಂತೇಳಿ ಅವರದನ್ನು ಮಾಡಿದ ಮೇಲೆ ಮತ್ತೆ ಈ ದೇಶ ಜನ, ಈಗ ಅಮೇರಿಕಾ ಭಾಳ ಎಜುಕೇಟೆಡ್ ಅಂತಾರೆ, ಬೇರೆ ಬೇರೆ ದೇಶಗಳಲ್ಲೂ. ಈ ದೇಶದಲ್ಲಿ ಇವತ್ತು ಪಾಪ್ಯುಲೇಷನ್ ಏನು ಎಷ್ಟಿದೆ ಅಂತ ಹೇಳಿ ಲೆಕ್ಕ ಹಾಕೋದಕ್ಕೆ ಕಾಯಬೇಕು ನಾವು. ಬಟ್ ಬಿಗ್ಗೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಅಂತ ಇಂಡಿಯಾದ ಇರ್ಬೋದು ಅಂತ ಊಹೆ ಮಾಡಿದ್ದಾರೆ. ನಮ್ಮಲ್ಲಿ ವಿದ್ಯಾಭ್ಯಾಸ ಏನಿತ್ತು, ಏನೂ ಇರಲಿಲ್ಲ. ಆದರೆ 53ರಿಂದ ಈವರೆಗೆ ನಮ್ಮ ಚುನಾವಣೆಯ ದಿವಸ ನಮ್ಮ ಮತದಾರರು ಅದರಲ್ಲಿ 70% ಹೆಬ್ಬೆಟ್ಟು ಹಾಕೋರೇ ಇದ್ದಿರ್ಬೋದು. ಆಗ ಎಷ್ಟು ಕ್ರಮಾಗತವಾಗಿ ಮತ ಮಾಡಿದ್ದಾರೆ ಅಂತಂದರೆ ಕಾಲಕ್ಕೆ ಏನು ಬೇಕು ಅಂತೇಳಿ ಇವರು ತೀರ್ಮಾನ ಮಾಡಿ ಅಂತಹ ನಿರ್ಧಾರ ತೆಗೆದುಕೊಳ್ಳುವಂತಹ ಮತದಾನ ಅವರು ಮಾಡಿದ್ದಾರೆ. ಅವರಿಗೆ ನಾವು ನಿಜವಾಗಿ ನಮಸ್ಕಾರ ಹೇಳಬೇಕು. ಅಂದ್ರೆ ಐ ಕನ್ಸಿಡರ್ ಇಂಡಿಯನ್ ಡೆಮಾಕ್ರಸಿ ಇಸ್ ಒನ್ ಆಫ್ ದಿ ಬೆಸ್ಟ್ ಕನ್ಸರ್ನ್. ಸಮಯ ಸಂದರ್ಭಕ್ಕೆ ಏನು ತೀರ್ಮಾನ ತಗೋಬೇಕೋ ಅಂತಹ ತೀರ್ಮಾನ ತೆಗೆದುಕೊಳ್ಳೋದಿಕ್ಕೆ ಧೈರ್ಯ ಮತ್ತು ಶಕ್ತಿ ಇರುವಂತಹ ಮತದಾರರ ದೇಶ ಇದು ಅಂತ. ಓಕೆ ಡಾಕ್ಟರ್ ವೀಣಾ ಅವರೇ, ಪ್ರಜಾಪ್ರಭುತ್ವ ಬಲಗೊಳ್ಳೋದಕ್ಕೆ ನಮ್ಮ ಸಂಸದೀಯ ವ್ಯವಸ್ಥೆ ಬಹಳ ಬಲಿಷ್ಠವಾದ ಒಂದು ಅಂಗ. ಸಂಸದೀಯ ವ್ಯವಸ್ಥೆ ಬಲಿಷ್ಠವಾಗಿದ್ರೆ ನಮ್ಮ ಪ್ರಜಾಪ್ರಭುತ್ವದ ಆಶಯಗಳನ್ನ ಈಡೇರಿಸೋದಕ್ಕೆ, ಪ್ರಜಾಪ್ರಭುತ್ವವನ್ನ ಇನ್ನಷ್ಟು ಉಜ್ವಲಗೊಳಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ನೀವು ಒಬ್ಬ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಪ್ರಜಾಪ್ರಭುತ್ವವನ್ನ ಬಲಗೊಳಿಸೋದಕ್ಕೆ ಚುನಾವಣೆಗಳು ಎಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳುತ್ತೆ ಅಂತ? ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಆಗಿ ಘೋಷಿಸಿದಂತಹ ನಮ್ಮೆಲ್ಲ ಹೋರಾಟಗಾರರಿಗೆ ಮೊದಲನೇದಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗತ್ತೆ. ಸೊ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಂತ ಹೇಳಿದಾಗ ನಮಗೆ ಪಾರ್ಲಿಮೆಂಟರಿ ಸಿಸ್ಟಮ್, ನೀವು ಹೇಳಿದಾಗ ಸಂಸದೀಯ
ಪದ್ಧತಿನಲ್ಲಿ ಮತದಾರರ ಒಂದು ಪಾತ್ರ ಇವೆರಡನ್ನೂ ನಾನು ತೆಗೆದುಕೊಂಡು ನೋಡ್ತಾ ಹೋದಾಗ ನಮ್ಮಲ್ಲಿ ಸಂಸದೀಯ ಒಂದು ಸರ್ಕಾರ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಮತದಾರರ ಒಂದು ನಿರ್ಣಯವನ್ನ ಏನ್ ಮಾಡ್ತಾರೆ, ಅವರ ಡಿಸಿಷನ್, ದೇರ್ ಇನ್ವಾಲ್ವ್ಮೆಂಟ್ ನಮ್ಗೆ ಮತ್ತೆ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಂಡು ಹೋಗ್ಬೇಕು. ಯಾವ ಮಟ್ಟದಲ್ಲಿ ಮುಂದೆಂದಿಗೂ ಈಗಾಗಲೇ ನಾವು ಹೇಳಿದೀವಿ, ಭಾರತ ದೇಶದಲ್ಲಿರತಕ್ಕಂಥ ಪ್ರಜಾಪ್ರಭುತ್ವ ಇಟ್ಸ್ ಮದರ್ ಆಫ್ ಆಲ್ ದ ಡೆಮೋಕ್ರಸಿಸ್ ಇನ್ ದ ವರ್ಲ್ಡ್. ಈಗಾಗಲೇ ನಾವು ಅದನ್ನ ಹೇಳ್ತಾ ಬಂದಿದ್ದೀವಿ. ಸೊ ಹಾಗಾಗಿ ಮತದಾರರು ಸಹ ಬಲಿಷ್ಠವಾಗಿ ಉಳಿಸ್ಕೊಳ್ಬೇಕು ಅಂತ ಅಂದಾಗ ಮತವನ್ನ ಹಾಕೋದ್ರಿಂದ ಯಾರಿಗೆ ನಾವು ಮತವನ್ನ ಹಾಕ್ಬೇಕು, ನಾವೇನ್ ಮಾಡ್ತಾ ಇದೀವಿ, ಬೇರೆ ಯಾರೋ ಜಾಗೃತಿ ಮಾಡಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಯಂ ಪ್ರೇರಿತರಾಗಿ ಇದರಲ್ಲಿ ಇನ್ವಾಲ್ವ್ ಆದಾಗ, ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಈ ಸಂಸದೀಯ ಪದ್ಧತಿ ಅನ್ನೋದು ಉಳ್ಕೊಳ್ತಾ ಹೋಗುತ್ತೆ. ಸಂಸದೀಯ ಪದ್ಧತಿ ಮಾತ್ರವೇ ನಮ್ಮ ಭಾರತ ರಾಷ್ಟ್ರಕ್ಕೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅಂತ ಹೇಳಿ ನಿರ್ಧಾರವನ್ನ ಮಾಡಿ ನಾವು ಘೋಷಣೆ ಮಾಡ್ಕೊಂಡಿದೀವಿ. ಬೇರೆ ಯಾವ್ದ್ಯಾವ್ದೋ ನಾವು ನೋಡಿದಾಗ ಸೊ ಅಂಥದ್ರಲ್ಲಿ ಮತದಾರರು ಜವಾಬ್ದಾರಿ, ಅದು ಯುವ ಸಮುದಾಯ ಇರ್ಬೋದು ಅಥವಾ ಯಾರೇ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಯಾವುದನ್ನೇ ನೋಡ್ತಾ ಇದ್ದಾಗ ನಾವು ಉಳಿಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಎಲೆಕ್ಟ್ರಲ್ ಪ್ರೋಸೆಸ್ ಅಲ್ಲಿ ಇನ್ವಾಲ್ವ್ ಆಗೋದ್ರ ಮೂಲಕ ಪ್ರಯತ್ನ ಪಟ್ಟಾಗ ಖಂಡಿತವಾಗಿಯೂ ನಮ್ಮ ಸಂಸದೀಯ ಪದ್ಧತಿ ಅನ್ನೋದು ಉಳ್ಕೊಳ್ಳುತ್ತೆ. ಅದು ಪ್ರಜಾಪ್ರಭುತ್ವವನ್ನು ಸಹ ಇಟ್ ಇಸ್ ನಾಟ್ ಓನ್ಲಿ ದ ಪ್ರಜಾಪ್ರಭುತ್ವ, ಈಸ್ ಎ ಪಾರ್ಟಿಸಿಪೇಟರಿ ಡೆಮೋಕ್ರಸಿ, ಭಾಗವಹಿಸುವೆಯ ಒಂದು ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ತೀವಿ ಇವತ್ತಿನ ದಿನ. ಸೊ ಹಾಗಾಗಿ ಅದರ ನಿರ್ಧಾರ ಜನರ ಕೈಯಲ್ಲಿರುತ್ತೆ. ಪಾರ್ಟಿಸಿಪೇಟ್ ಅಂದ್ರೆ ಜನರ ಪಾಲ್ಗೊಳ್ಳುವಿಕೆ, ಜನರ ಪಾಲುದಾರಿಕೆ, ಜನರ ಸಹಭಾಗಿತ್ವ ಇದಿದ್ದಾಗ ಮಾತ್ರ ಯಾವುದೇ ಒಂದು ಆಂದೋಲನ ಆಗ್ಲಿ, ಯಾವುದೇ ಒಂದು ವ್ಯವಸ್ಥೆ ಆಗ್ಲಿ ಬಲಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಜನರ ಪಾತ್ರ ಈ ಚುನಾವಣೆಯಲ್ಲಿ ನೀವು ಹೇಳಿದ್ರಿ, ನಮ್ದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಎಲ್ಲ ನೀವು ಹೇಳಿದ್ರಿ. ಹೌದು, ಅದು ನಾವೆಲ್ಲ ಸಾಬೀತಾಗಿರೋದನ್ನೆಲ್ಲ ನಾವು ನೋಡ್ಕೊಂಡು ಬಂದಿರೋ ಅಂತದ್ದೇ. ಈ ಪ್ರತಿ ಚುನಾವಣೆನೂ ಕೂಡ ಮಹತ್ವದ್ದೇ. ಸೊ ಈ ಬಾರಿಯ ಚುನಾವಣೆಯಲ್ಲಿ ಜನರ ಪಾತ್ರವನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಈಶ್ವರ್ ದೈತೋಟ? ನಾನು ಒಂದು ಸೂಕ್ಷ್ಮವನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಪಂಚಾಯತಿ ಅಂತ ಒಂದು ಪದ ಇದೆ. ತೀರಾ ಕೆಳಮಟ್ಟದ ಪ್ರಜಾಪ್ರಭುತ್ವಕ್ಕೆ ನೀವು ಈ ಪಂಚಾಯತಿ ಅನ್ನೋದು ಈ ದೇಶಕ್ಕೆ ಸ್ವಾತಂತ್ರ್ಯ ಮೊದಲು ಪಂಚಾಯತಿ ಅಂತಿತ್ತಲ್ಲ. ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸೋದಿಕ್ಕೆ ಪಂಚಾಯತಿ ಕಟ್ಟೆ ಅಂತ ನಮ್ಮಲ್ಲಿ ಮೊದಲಿಂದಾನು ಇಟ್ಕೊಂಡಿದ್ರು. ಸಮಸ್ತ ಜನರನ್ನ ಬೇರೆ ಬೇರೆ ಜಾಗದಿಂದ ತಗೊಂಬಂದವರು ಮರದ ಕಟ್ಟೆಯ ಮುಂದೆ ಕೂತ್ಕೊಂಡು ತೀರ್ಮಾನ ಕೊಡುವಂತದ್ದು ಪಂಚಾಯತಿಕೆ ಅಂತಿತ್ತು. ಅದು ನಮ್ಮ ಪ್ರಜಾಪ್ರಭುತ್ವದ ಬೇಸ್ ಅಲ್ಲಿತ್ತು. ನಾವು ಹೊರಗಡೆಯಿಂದ ಕಲ್ತಿದ್ದಲ್ಲ. ನಮ್ಮ ಹಳ್ಳಿಗಳಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಏನಾರಾಗಬೇಕಾದ್ರೆ 10 ಸಮಸ್ತರನ್ನ ಕರ್ಕೊಂಬಂದು ಅಲ್ಲಿ ಅಶ್ವತ್ಥ ಮರ ಇದೆಯಲ್ಲ ಕೂರಿಸ್ಬಿಟ್ಟು ಸಮುದಾಯದ ಎಲ್ಲಾ ವರ್ಗದ ಜನರನ್ನು ತಂದು ಕೂರಿಸ್ಕೊತು. ಮಹಾರಾಜರು ಮತ್ತು ಮಂತ್ರಿ ಅಲ್ಲ, ಜನರೇ ಸಿದ್ದು ತೀರ್ಮಾನ ಮಾಡಿ ಈಗ ಆಗಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಡೆಮೋಕ್ರಸಿ ಅಂತ ಹೆಸರಿರ್ಲಿಲ್ಲ, ಬಟ್ ದೇರ್ ವಾಸ್ ಈಕ್ವಾಲಿಟಿ ಅಂಡ್ ಅಪಾರ್ಚುನಿಟೀಸ್ ಫಾರ್ ಎನಿಬಡಿ ಟು ಬಿಕಮ್ ದ ಲೀಡರ್, ಡೂ ದೇರ್ ವರ್ಕ್ ಇದಿತ್ತು. ಆದ್ರಿಂದ ನಮಗೆ ವಿದೇಶದಿಂದ ಬಂದಿದ್ದಲ್ಲ ಪ್ರಜಾಪ್ರಭುತ್ವ, ಈ ದೇಶದ ನೆಲದಲ್ಲಿ ಮೊದಲಿಂದಾನು ಇತ್ತದು. ಅದೇ ಪಂಚಾಯತಿ ವ್ಯವಸ್ಥೆಯಲ್ಲಿ. ನಮಗೆ ಬ್ರಿಟಿಷರ್ ಹೋದ ಮೇಲೆ ಅದಕ್ಕಿಂತ ಮೊದಲು ನಮ್ಮಲ್ಲಿ ಬೇರೆ ಬೇರೆ ಭಾಗ ಇತ್ತು, ಒಂದೇ ದೇಶವಾಗಿ ಹಿಂದಿದ್ದೆಲ್ಲ. ಅದಕ್ಕೆ ನನಗೆ ಚರಿತ್ರೆ ಹೋಗುದಿಲ್ಲ. ಬ್ರಿಟಿಷರ್ ಹೋದ ಮೇಲೆ ನಮ್ಮಲ್ಲಿ ಅನೇಕ ಬದಲಾವಣೆಗಳಾದವು. ಹೋರಾಟ ಆಯ್ತು, ಹೊಸ ಸರ್ಕಾರವನ್ನ ನಿರ್ಮಾಣ ಮಾಡೋದಿಕ್ಕೆ ಕೆಲಸ ಆಯ್ತು, ಬಹಳ ದೊಡ್ಡ ಜವಾಬ್ದಾರಿ ಕೂಡ ಆಯ್ತು, ನೆಹರು ಅವರು ಮಾಡಿದ್ರು. ಈಗ ನಮ್ಮಲ್ಲಿ ಆತಂಕ ಇರುವಂತದ್ದೇನು ಅಂತಂದ್ರೆ, ಇದೇ ರೀತಿ ನಾವು ಮುಂದುವರಿಯುತ್ತೀವ ಅಂತ. ನೀವು ಹಳ್ಳಿಗಳಲ್ಲಿ ನಿಮ್ಮಷ್ಟಕ್ಕೆ ಮಾತಾಡ್ತಾ ಹೋಗಿ, ನೀವು ಯಾವುದೋ ಒಂದು ಟೆಲಿವಿಷನ್ ಅಲ್ಲ ಅಥವಾ ನೀವು ಪೇಪರ್ ಓದುತ್ತಾ ಇದ್ರೆ ಜನ ಕೇಳ್ತಾರೆ ಏನಾಗ್ಬೋದು ನಮ್ಮ ದೇಶಕ್ಕೆ ಅಂತ ಕೇಳೋ ಒಂದು ಆತಂಕ ಸೃಷ್ಟಿಯಾಗಿದೆ. ಅದು ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಐ ಥಿಂಕ್ ದಿ ಪೀಪಲ್ ಹೂ ಕ್ಯಾನ್ ಗೆಟ್ ಇನ್ವಾಲ್ವ್ಡ್ ಇನ್ ಡೆಮೋಕ್ರೆಟಿಕ್ ಪ್ರೋಸೆಸ್, ನಾಟ್ ಜಸ್ಟ್ ಥಿಂಕಿಂಗ್ ಅಬೌಟ್ ವಿನ್ನಿಂಗ್ ಇನ್ ದ, ನಮ್ಮಲ್ಲಿ ಗೆಲ್ಲೋದು ಮುಖ್ಯ ಆಗಬಾರ್ದು. ಈ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅದು ಬಹುಶಃ ಚೀನಾಕ್ಕಿಂತ ಹೆಚ್ಚು ಜನಸಂಖ್ಯೆ ನಮ್ಮಲ್ಲಿದೆ. ಎಷ್ಟಾಗ್ಬೋದು ಅದು? ಈಗ ಎಷ್ಟು 150 ಕೊಟ್ಟಿದ್ದು, ಅದು ಎಷ್ಟಾಗತ್ತೆ ಅದರ ಲೆಕ್ಕ ಸಿಗುತ್ತೆ. ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ಪ್ರಜಾಪ್ರಭುತ್ವ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ಇಟ್. ಯಾವ ರಾಜ ಮಹಾರಾಜರಿಗೂ ಪುನಃ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮ ಜನ ಬಿಟ್ಟಿಲ್ಲ. ಅವರು ಸ್ಕೂಲ್ಗೆ ಹೋಗದೆ ಇರ್ಬೋದು, ಅದರವರ ಚಿಂತನೆ ಮತ್ತು ಆಲೋಚನೆ ಯಾರು ಸಮರ್ಥರು ಅಂತ ಗುರುತಿಸಿ ತಮ್ಮ ತೀರ್ಮಾನ ಕೊಡುವ ಒಂದು ಕ್ರಮವನ್ನ, ಪದ್ಧತಿಯನ್ನ, ಒಂದು ವ್ಯವಸ್ಥೆಯನ್ನ ಅವರು ಮೊದಲಿಂದ ಮಾಡ್ಕೊಂಡ್ಬಂದಿದ್ರು. ಆದ್ರೆ ಅವರಲ್ಲಿ ವಿಶ್ವಾಸ ಹುಟ್ಟಿಸುವ ಕೆಲಸ ಆಗಬೇಕು. ಯಾವ ಪಕ್ಷ ಸಮರ್ಥವಾಗಿ ನಾವು ಮಾಡಿರೋದು ಸರಿ ಇದೆ, ನಿಮ್ಮನ್ನು ಮಾಡ್ತೀವಿ ಅಂತ ಅದನ್ನ ಹೇಳಿ ಮನವರಿಕೆ ಮಾಡಿದಾಗ ನಮ್ಮಲ್ಲಿ
ಬರೀ ಶ್ರೀಮಂತರಲ್ಲ, ಬರೀ ಎಜುಕೇಟೆಡ್ ಅಲ್ಲ, ತೀರಾ ಜನಸಾಮಾನ್ಯರು ಇಂಥವರಿಗೆ ನಾವು ಮತ ನೀಡ್ತೀವಿ ಅಂತ ತೀರ್ಮಾನ ತಗೊಳ್ಳುವಷ್ಟು ಸಮರ್ಥರು ಅವರಿದ್ದಾರೆ. ಹಿಂದಿನ ಅನೇಕ ಘಟ್ಟಗಳನ್ನು ನಾವು ಅದಕ್ಕೆ ಉದಾಹರಿಸಬಹುದು. ಈಗ ಡಾಕ್ಟರ್ ವೀಣಾ ಅವರೇ, ಮೊದಲ ಚುನಾವಣೆ 1950ರ ದಶಕದಲ್ಲಿ ಈ ಚುನಾವಣಾಧಿಕಾರಿಗಳು ಮತ್ತೆ ಇವರೆಲ್ಲ ಮನೆ ಮನೆಗೆ ಹೋದಾಗ ಹೆಣ್ಮಕ್ಳು ತನ್ನ ಹೆಸರನ್ನ ಬಹಿರಂಗ ಪಡಿಸೋದಕ್ಕೆ ಆಗದೆ ಇರುವಂತ ಪರಿಸ್ಥಿತಿ, ಅಂದ್ರೆ ನನ್ನ ಹೆಸರು ಬೇಡ, ನನ್ನ ಗಂಡನ ಹೆಸರು ಹಾಕಿ, ನನ್ನ ಅಪ್ಪನ ಹೆಸರು ಹಾಕಿ ಅಂತ ಹೆಣ್ಮಕ್ಳು ಹೇಳ್ತಾ ಇದ್ದಂತಹ ಒಂದು ದೇಶ ಇದು. ಸೊ ಈಗ ಒಂದು ನಮ್ಮ ಮಹಿಳಾ ಸಬಲೀಕರಣದಲ್ಲಿ, ನಮ್ಮ ಮಹಿಳಾ ಒಂದು ವ್ಯವಸ್ಥೆಯಲ್ಲಿ, ಚುನಾವಣಾ ವ್ಯವಸ್ಥೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡ್ತಾ ಇರೋದು, ಸ್ಪರ್ಧಿಸ್ತಾ ಇರೋದು, ಮತ್ತೆ ಶಾಸನ ಸಭೆಗಳಲ್ಲಿ ನಮಗೂ ಕೂಡ ಒಂದು ಮೀಸಲಾತಿ ಬೇಕು ಅಂತ ಹೋರಾಟ ಮಾಡ್ತಾ ಇರೋದು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೂ ಕೂಡ ಬಂದಿರುವಂತದ್ದು. ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದಾವೆ. ನೀವು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಈ ಮಹಿಳೆಯರು ಮತ್ತೆ ಚುನಾವಣೆ ವಿಚಾರದಲ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅಂತ? ಮಹಿಳೆಯರ ಒಂದು ಭಾಗತ್ವ ಅಂದ್ರೆ ಪಾರ್ಟಿಸಿಪೇಷನ್ ನೀವು ಹೇಳಿದಾಗೆ ಮೊದಲು ಇರಲಿಲ್ಲ. ಆಮೇಲೆ ಅವ್ರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದಾಗ್ಲೂ ಮೇಲ್ ಡಾಮಿನೇಟಿಂಗ್ ಸೊಸೈಟಿ ಆಗಿದ್ರಿಂದ ಬಹಳ ಹಿಂಜರಿತಾ ಇದ್ರು. ಮತ್ತೆ ಇನ್ಯಾರು ಸಮಾಜ ನಮ್ಗೆ ಏನೇನುತ್ತೋ ಅನ್ನತಕ್ಕಂಥದ್ದು ಸಹ ಅವರಲ್ಲಿ ಕಾಡ್ತಾ ಇತ್ತು. ಪ್ರೆಸೆಂಟ್ ಲೋಕಸಭಾ ಎಲೆಕ್ಷನ್ಸ್ 2024 ನಾನು ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಸುಮಾರು 12 ರಾಜ್ಯಗಳಲ್ಲಿ ಮಹಿಳಾ ಮತದಾರರು ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 12 ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ನಾವು ತೆಗೆದುಕೊಂಡಾಗ. ಸೊ ಅದನ್ನು ಸಹ ನಾವು ನೋಡ್ತಾ ಹೋದಾಗ ಅವರ ಇನ್ವಾಲ್ವ್ಮೆಂಟ್ ಇನ್ ಎನ್ರೋಲಿಂಗ್ ಅವರಷ್ಟಕ್ಕೆ ಅವರೇ ತಮ್ಮನ್ನು ತಾವು ನೋಂದಾಯಿಸಿಕೊಂಡಿದ್ದಾರೆ. ಜೊತೆಗೆ ನಮ್ಮ ಮತಗಳು ಇದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಿರತಕ್ಕಂಥದ್ದು ಆದ್ಮೇಲೆ ಈ ಒಂದು ಡೇಟಾ ನಮ್ಗೆ ಸಿಕ್ಕಿರತಕ್ಕಂಥದ್ದು. ಸೊ ಮಹಿಳೆಗೆ ಇವತ್ತಿನ ದಿನ ತಾನು ಸಹ ಪಾರ್ಟಿಸಿಪೇಟ್ ಮಾಡಬಲ್ಲೆ, ಮತ ಹಾಕೋದು ಅಷ್ಟೇ ಅಲ್ಲ, ಶಿ ಈಸ್ ಕೇಪಬಲ್ ಆಫ್ ಕಂಟೆಸ್ಟಿಂಗ್ ಫಾರ್ ದ ಎಲೆಕ್ಷನ್ಸ್. ಆ ಕಾನ್ಫಿಡೆನ್ಸ್ ಅನ್ನೋದು ಮಹಿಳೆಗೆ ಇವಾಗಲೇ ಬಂದಿದೆ. ನಾನು ಸಹ ಇವತ್ತಿನ ದಿನ ಬಂದಿಲ್ಲಿ ಎಲೆಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದಾಗ ದಿಸ್ ಇಸ್ ವಾಟ್ ದ ಕಾನ್ಫಿಡೆನ್ಸ್ ಹ್ಯಾಸ್ ಗಿವನ್ ಬೈ ಅವರ್ ಡೆಮೋಕ್ರಸಿ ಆರ್ ದ ಎಲೆಕ್ಷನ್ ಕಮಿಷನ್ ಆರ್ ದ ಎಲೆಕ್ಟ್ರಲ್ ಪ್ರೋಸೆಸ್ ನಮಗೆ ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಮಹಿಳೆಯರು ಥ್ರೂ ದ ELC ಇರ್ಬೋದು, ಚುನಾವಣಾ ಸಾಕ್ಷರತಾ ಕ್ಲಬ್ ಅಂತ ಕರಿತೀವಿ, ಆಮೇಲೆ ಚುನಾವಣಾ ಆಯೋಗ ತೆಗೆದುಕೊಂಡಿರತಕ್ಕಂಥ ಹಲವಾರು ನಿರ್ಧಾರಗಳಿದಾವೆ. ಯಾರ ಮೂಲಕ ನಾವು ಜಾಗೃತಿಯನ್ನ ಮೂಡಿಸಬೇಕು, ಮಹಿಳೆಯರಿಗೆ ನಾವು ಅವೇರ್ನೆಸ್ ಮಾಡಬೇಕು, ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯವಾಗಿರತಕ್ಕಂಥ ಮತಗಟ್ಟೆಗಳನ್ನು ಸಹ ಮಹಿಳೆಯರಿಗೋಸ್ಕರನೇ ಸ್ಥಾಪನೆ ಮಾಡಿದ್ದಾರೆ. ಸೊ ಆಲ್ ದೀಸ್ ಆರ್ ಲೈಕ್ ಇಟ್ ಇಸ್ ಬಿಲ್ಡಿಂಗ್ ಕಾನ್ಫಿಡೆನ್ಸ್ ಅಮಾಂಗ್ ದ ವುಮೆನ್ ಸೊ ದಟ್ ಐ ಕ್ಯಾನ್ ವೆರಿ ಸೇಫ್ ಆಗಿ ನಾನು ಹೋಗಿ ಮತ ಹಾಕಿ ಬರ್ಬೋದು. ಆಮೇಲೆ ದಟ್ ಕಾನ್ಫಿಡೆನ್ಷಿಯಲ್ ವೋಟಿಂಗ್ ಅನ್ನೋದು ನಮ್ಮಲ್ಲಿ ಏನಿದೆ ಅದು ಸಹ ಇರಬಹುದು. ಮೊದಲಾದ್ರೆ ನಾನು ಇಂಥವ್ರಿಗೆ ಮತ ಹಾಕಿ ಅನ್ನೋದೆಲ್ಲ ಇತ್ತು. ಇವಾಗ ಅದರಿಂದ ನಾವು ಹೊರಗೆ ಬಂದಿದ್ದೀವಿ. ಹಾಕಿ ಅಂತ ಹೇಳ್ತಾ ಇದ್ರು, ಮೇಲೆ ಗಂಡ ಒಬ್ಬರಿಗೆ ಮತದಾನ ಮಾಡಿದ್ರೆ ಹೆಂಡತಿ ಇನ್ನೊಬ್ಬರು ಮತದಾನ ಮಾಡಿರ್ತಾರೆ. ಅಂದ್ರೆ ಅವರ ಪ್ರಜ್ಞೆ, ಅವರ ಒಂದು ಕರೆಕ್ಟ್. ಆ ಒಂದು ಪರಿಸ್ಥಿತಿ ಇವತ್ತಿನ ದಿನ ನಮ್ಮಲ್ಲಿ ಇಲ್ಲ. ನಾವು ಇವಾಗ ಒಂದು ಪದವನ್ನ ಬಳಸಿದ್ರಿ, ಮತದಾನ. ಸೊ ಅದನ್ನು ಸಹ ಕೆಲವೊಮ್ಮೆ ತುಂಬಾ ಚರ್ಚೆಗೆ ಬಂತು. ಮತದಾನ ಅಂತ ಹೇಳಿದಾಗ ದಾನ ಮಾಡ್ಬಿಟ್ಟಿದೀವಿ, ನೀವು ಅವ್ರಿಗೇನು ಪ್ರಶ್ನೆ ಕೇಳೋ ಹಾಗಿಲ್ಲ. ಅಂದ್ರೆ ಯಾರಿಗೆ? ಪ್ರತಿನಿಧಿಗಳಿಗೆ. ಸೊ ದಾನ ಅಂತ ಹೇಳಿದ್ಮೇಲೆ ಮತ್ತೆ ಅವ್ರಿಗೆ ಜವಾಬ್ದಾರಿ ಎಲ್ಲಿಂದ ಬರುತ್ತೆ? ಸೊ ಈ ತರ ಚರ್ಚೆಗಳು ನಡೀತಾ ಇದೆ. ಸೊ ಲೆಟ್ ಅಸ್ ಟೇಕ್ ಇಟ್ ವೆರಿ ಕನ್ಸ್ಟ್ರಕ್ಟಿವ್ ಆಗಿ ನಾವು ತೆಗೆದುಕೊಂಡಾಗ, ಅವ್ರನ್ನ ಕನ್ವಿನ್ಸ್ ಮಾಡಿದಾಗ ಆಲ್ ವಿಮೆನ್ ಇದು ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ದ ರಿಯಲ್ ಇಲ್ಲಿಟ್ರೇಟ್ಸ್ ಯಾರು ಅಂತ ಹೇಳಿದ್ರೆ ಮೋರ್ ಎಜುಕೇಟೆಡ್, ಸ್ಪೆಷಲಿ ಇನ್ ದ ಎಲೆಕ್ಷನ್ಸ್. ಇಲ್ಲಿ ಅನಕ್ಷರಸ್ಥರು ಯಾರು ಅಂತಂದ್ರೆ ನಿಜವಾಗ್ಲೂ ನಾವು ಈಗಿನ ಪರಿಸ್ಥಿತಿಯಲ್ಲಿ ಏನ್ ಹೇಳ್ಬೇಕು ಅಂದ್ರೆ, ಯಾರು ಮತದಾನ ಮಾಡಲ್ಲ ಅವನೇ ನಿಜವಾದ ಅನಕ್ಷರಸ್ಥ, ಅವಳೇ ನಿಜವಾದ ಅನಕ್ಷರಸ್ಥಳು. ಮತದಾನ ಮಾಡದೇ ಇರುವಂತವ್ರು ಓದಿ ಅಧ್ಯಯನ ಮಾಡಿ ಮತದಾನದ ದೂರ ಉಳಿತಾರಲ್ಲ, ನಿಜಕ್ಕೂ ನಮ್ಮ ಒಂದು ವ್ಯವಸ್ಥೆಗೆ ಮಾಡಿದಂತ ಅಪಚಾರ, ಒಂದು ಅವಮಾನ ಅಂತ. ಸರ್, ಈಗ ಜನಪ್ರತಿನಿಧಿಗಳು ಇಷ್ಟೆಲ್ಲ ಆಗ್ತಾ ಇದೆ, ಅರೆ ಒಂದು ಜನಪ್ರತಿನಿಧಿಗಳು ಯಾರು ನಿಲ್ಬೇಕು ಅನ್ನುವಂಥದ್ದು ಜನರ ಕೈಯಲ್ಲಿ ಇಲ್ವಲ್ಲ. ರಾಜಕೀಯ ಪಕ್ಷಗಳೇ ಇದನ್ನ ತೀರ್ಮಾನ ಮಾಡಬೇಕು. ರಾಜಕೀಯ ಪಕ್ಷಗಳಲ್ಲೂ ಕೂಡ ಈ ವಿಚಾರದಲ್ಲಿ ಒಂದು ಪಾರದರ್ಶಕವಾಗಿ ತೀರ್ಮಾನ ತಗೊಳಕ್ ಆಗದೆ ಇರೋ ಸಂದಿಗ್ಧ ಸ್ಥಿತಿಗಳಿಗೆ ರಾಜಕೀಯ ಪಕ್ಷಗಳು ಕೂಡ ಸೇರ್ಕೊಂಡಿರುವಂತದ್ದು. ಇದು ಬಹಳ ಕ್ಲಿಷ್ಟಕರವಾದ ಒಂದು ರೀತಿ ಜನರಲ್ಲಿ ಭ್ರಮನಿರಸನ ಕೂಡ ಮೂಡಿಸ್ಬಿಡುತ್ತೆ ಕೆಲವು ಸರಿ. ಯಾಕಪ್ಪ ಇಂಥ ಅಭ್ಯರ್ಥಿಗಳನ್ನ ನಿಲ್ಸಿದಾರೆ, ಇನ್ನೂ ಒಳ್ಳೆ ಅಭ್ಯರ್ಥಿ ನಿಲ್ಸ್ಬೋದಾಗಿತ್ತು ಅಂತ. ಅಭ್ಯರ್ಥಿಗಳ ಆಯ್ಕೆ ಈಗ ಜನರ ಕೈಯಲ್ಲಿ ಇಲ್ಲ. ಅಫ್ಕೋರ್ಸ್ ಅವರನ್ನ ಆಯ್ಕೆ ಮಾಡೋದು, ಚುನಾಯಿಸೋದು ಜನರೇ ಇರ್ಬೋದು. ಸೊ ಈ ರೀತಿಯ ಪರಿಸ್ಥಿತಿ ಇದೆ. ನೀವೊಬ್ಬ ಅನುಭವಿ ಮಾಧ್ಯಮ ತಜ್ಞರಾಗಿ, ನಮ್ದು ಅಮೇರಿಕನ್ ಸ್ಟೈಲ್ ಆಫ್ ಡೆಮಾಕ್ರಸಿ ಅಲ್ಲ, ನಮ್ಮಲ್ಲಿ ಇರೋದು ಬ್ರಿಟಿಷ್ ಮಾದರಿ. ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ನಾವು ನೇರವಾಗಿ ಆಯ್ಕೆ ಮಾಡೋದಿಲ್ಲ. ನಮ್ಮ ಪ್ರತಿನಿಧಿಗಳು MLA ಮತ್ತು MP ಗಳನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊತೀವಿ. ಅವರು ಅವರವರ ಜಾಗದಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಯಾರಾಗಬೇಕು ಡಿಸೈಡ್ ಮಾಡ್ತಾರೆ. ರಾಷ್ಟ್ರದ ಮಟ್ಟಿಗೆ ನಮ್ಮ MP ಗಳು ಯಾರು ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹುಶಃ ನಮ್ಮ ದೇಶದಲ್ಲಿ ನನಗದು ಸರಿಯಾದ ಕ್ರಮ ಅಂತ ಅನಿಸ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಲಿಟ್ರಸಿ, ಜನಕ್ಕೆ ಜ್ಞಾನ ಇತ್ತು, ಆದರೆ ಬರವಣಿಗೆಯಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ನಮಗೆ ಇಂಗ್ಲಿಷು ಬಂದ ಕಾರಣ ಎಷ್ಟೋ ವಿಚಾರದಲ್ಲಿ ನಾವು ಇಂಗ್ಲಿಷ್ನ ಮೇಲೆ, ಅದರ ಮೇಲೆ ಆಧಾರದಲ್ಲಿದ್ವಿ. ಮತ್ತೆ ದೇಶಕ್ಕೆ ಸಮಗ್ರವಾಗಿ ಗೊತ್ತಿರುವ ಒಂದು ಭಾಷೆ ಅಂತ ಇರಲಿಲ್ಲ. ಅದರಿಂದ ಇಂಗ್ಲಿಷಿನ ಮೇಲೆ ಬೇಕಾಯ್ತು. ಆದರೆ ನಮ್ಮಲ್ಲಿ 1947 ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ 53ರಲ್ಲಿ ಚುನಾವಣೆ ಆದಾಗಲೂ, ಈಗ ಇನ್ನೊಂದು ಚುನಾವಣೆ ನಾವು
ಏನೇನು ನಡೀತಾ ಇದೆ ಅಷ್ಟೊತ್ತಲ್ಲಿ ಏನೋ ಗೊತ್ತಾಗುತ್ತೆ. ಯಾವ ಚುನಾವಣೆಯಲ್ಲಿಯೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ತೊಂದರೆಗಳು ಗಲಾಟೆಗಳಾಗಿರುವುದರೆ ಸಮಗ್ರವಾಗಿ ದೇಶದಲ್ಲಿ ಚುನಾವಣೆ ಬಹಳ ಚೆನ್ನಾಗಿ ನಡೆದಿತ್ತು. ಯಾವುದೇ, ನಾನು ಡೆಮೊಕ್ರೆಟಿಕ್ ದೇಶ ಅಂತ ಹೇಳುವವರು ಹೌದು ನೋಡಿ ಇಂಡಿಯಾದಲ್ಲಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ತಲೆ ಹೊಡೆದಿದ್ದಾರೆ ಎಂತಾರೆ. ಗಲಾಟೆಗಳಾಗಿರ್ಬೋದು, ಬೇಕಾದ್ರೆ ಮೀಡಿಯಾ ಇದೆ ಈಗ ಹೈಲೈಟ್ ಮಾಡ್ತಾ ಇದೆ. ಅದಿಲ್ಲದೆ ಇದ್ರೆ ಎಲ್ಲೋ ಎದುರುಗಡೆ ವೋಟಿಂಗ್ ದಿವಸ ಬಂದಾಗ ಒಂದು ಸ್ವಲ್ಪ ಮಾತುಕತೆ ಆಗ್ತಾ ಇಲ್ಲದೆ ಇನ್ನೇನೂ ಆಗ್ತಾ ಇರಲಿಲ್ಲ. ಕೆಲವು ರಾಜ್ಯಗಳಲ್ಲಿ ಆ ಸಮಸ್ಯೆ ಇತ್ತು. ಯಾಕು ಅಂದ್ರೆ ಸ್ವಲ್ಪ ಕಮ್ಯುನಿಸ್ಟ್ ಪ್ರಭಾವ ಇತ್ತು. ಅದು ಬಿಟ್ರೆ ಲಿಟ್ರಸಿ ಅಂತ ಲೆಕ್ಕ ಹಾಕಿದ್ರೆ ನಮ್ಮಲ್ಲಿ ಲಿಟ್ರಸಿ ಇವತ್ತು ಕೂಡ ಲೆಕ್ಕನವರಲ್ಲ. ಆದ್ರೆ ನೀವು ನಿಮ್ಮ ಹೆಸರು ಬರೆದು ಬಿಟ್ಟು ಅದನ್ನು ಓದಿದ್ರೆ ಲಿಟ್ರೇಟ್ ಅನ್ನೋ ಪರಿಸ್ಥಿತಿಯಲ್ಲೇ ನಾವು ಇವತ್ತು ಕೂಡ ಇದ್ದೇವೆ. ಎಷ್ಟು ದಿನಕ್ಕೆ ಓದಕ್ಕೆ ಬರುತ್ತೆ. ಆದ್ರೆ ನಮ್ಮ ತೀರಾ ತಳಮಟ್ಟದನ್ನು ಕೂಡ ನೀವು ರಾಜಕೀಯದ ಬಗ್ಗೆ ನೀವೇನಾದ್ರೂ ಹೇಳಿದಾಗ ಅವರಿಗೆ ನಿಮ್ಮನ್ನ 10 ಪ್ರಶ್ನೆಗಳನ್ನ ಕೇಳ್ತಾರೆ. ಇವತ್ತು ನೀವು ಯಾವ ಪಾರ್ಟಿಯಿಂದ ಬಂದಿದ್ದೀರಿ, ನೀವು ಯಾರಿಗೆ ಓಟ್ ಕೊಡ್ತೀರಿ, ಈ ತರ ಪ್ರಶ್ನೆಗಳನ್ನ ಇಲ್ಲಿಟ್ರೇಟ್ ಅಂತ ಹೇಳ್ಬೋದು. ಅದರ ಜ್ಞಾನ ಇದೆ ಅವರಿಗೆ. ಅಂತಹ ಬರೀ ಗಂಡಸಲ್ಲ, ಹೆಣ್ಮಕ್ಳ ಗುಂಪಿನಲ್ಲಿ ನೀವು ಹೀಗೆ ಮಾತಾಡಿದ್ರೆ 5-6 ಜನ ಜೊತೆ ಸೇರಿ ನಿಮಗೆ ಇಂತಹ ಮಾತುಗಳನ್ನ ಕೇಳ್ತಾರೆ. ಅಂದ್ರೆ ಅವರಿಗೆ ಸ್ಕೂಲ್ಗೋ ಕಾಲೇಜಿಗೋ ಹೋಗಿ ಕಲಿದಿದ್ರು ಕೂಡ ಸಾಮಾಜಿಕವಾಗಿ ಅವರಿಗೆ ಸಿಗೋ ಮಾಹಿತಿಯಿಂದ ಅವರು ಆ ಒಂದು ಪ್ರತ್ಯೇಕ ಒಂದು ಪ್ರಜಾಪ್ರಭುತ್ವದಲ್ಲಿ ಏನ್ ನಡೀತದೆ ಅನ್ನೋ ಸೂಕ್ಷ್ಮನ ತಿಳಿದುಕೊಳ್ಳುವಷ್ಟು ಜ್ಞಾನ ಅವರಿಗಲ್ಲೂ ಇದೆ, ಮಹಿಳೆಯರಲ್ಲಿ ಕೂಡ. ಅದು ಕಾಲೇಜು ಹುಡುಗಿಯರು ಅಂತಲ್ಲ, ತೀರಾ ಹಳ್ಳ ಮಟ್ಟದಲ್ಲಿ ಈ ಕಲ್ತಂತ ಹೆಣ್ಮಕ್ಳ ಜೊತೆ ನೀವು ಮಾತಾಡಿ ನೀವು ಯಾವ ಪಾರ್ಟಿ ಅಂತ ಮೊದಲು ಅವ್ರು ಕೇಳ್ತಾರೆ. ಉತ್ತರ ಕೊಡೋ ಮೊದಲು ನೀವು ಬಿಜೆಪಿಯ ಕಾಂಗ್ರೆಸ್ ಅಂತ. ಅಷ್ಟು ಸೂಕ್ಷ್ಮಜ್ಞತೆ ನಮ್ಮಲ್ಲಿದೆ. ಇಂಗ್ಲಿಷ್ ನಲ್ಲಿ ಅವರು ಕಲಿಬೇಕು ಅಂತಿಲ್ಲ, ಅವರವರ ಭಾಷೆಗಳಲ್ಲಿ ಮಾಹಿತಿ ಅವರಿಗೆ ಸಿಗತ್ತೆ. ದೇ ಆರ್ ವೆರಿ ಎಫಿಷಿಯಂಟ್ ಇನ್ ಮೇಕಿಂಗ್ ಡಿಸಿಷನ್ಸ್. ಅದು ತೀರ್ಮಾನ ಹೋಗಿ ನಮ್ಮ ಕುಟುಂಬದಲ್ಲೇ ಒಂದು ಚುನಾವಣೆ ನಡೆದಾಗ ನನ್ನ ಚಿಕ್ಕಪ್ಪ ಒಂದು ಪಾರ್ಟಿ, ನನ್ನ ಹೆಸರುಗಳು ಹೇಳೋದಿಲ್ಲ, ಆ ಪಾರ್ಟಿ ಹೋರ ಅವರ ಪತ್ನಿ ಅಂದ್ರು ಇಲ್ಲ ನಾನು ಬೇರೆ ಪಾರ್ಟಿಗೆ ಓಟ್ ಹಾಕ್ತೀನಿ ಅಂತ 25 ವರ್ಷದಿಂದ ಹೇಳಿ ಅವ್ರಿಗೆ ಬೇಕಾದ ಪಾರ್ಟಿಗೆ ಓಟ್ ಹಾಕೊಂಡ್ಬಿಟ್ರು. ನನಗೆ ಜ್ಞಾಪಕ ಇದೆ, ನಾವು ಆಶ್ಚರ್ಯ ಪಟ್ವಿ. ಇಲ್ಲ ನನಗೆ ಅವ್ರು ಗೊತ್ತು ಅಂತ ಆದ್ರು. ಅಂದ್ರೆ ಆ ಅವೇರ್ನೆಸ್ ಇದೆಯಲ್ಲ ನಮ್ಮಲ್ಲಿ. ಹೆಂಗಸರ್ ನೋಡ್ಬೇಕಾದ್ರೆ ಅವ್ರಿಗೇನು ಗೊತ್ತು ಅಂತ ಹೇಳ್ತೀವಿ. ವಿ ಶುಡ್ ಬಿ ಎಕ್ಸ್ಟ್ರಾ ಕೇರ್ಫುಲ್ ನಾವು ಡಿಸ್ಕಸ್ ಅಬೌಟ್ ವಿಮೆನ್. ನಾವು ಅವರಿಗೆ ಓದಿರೋದು ಬರೀ SSLC ಇರ್ಬೋದು ಅಥವಾ 1ನೇ ಕ್ಲಾಸ್ ಇರ್ಬೋದು, 4ನೇ, ಆದ್ರೆ ಅವರ ಕಿವಿ ಮತ್ತು ನಾಲಿಗೆ ಬಹಳ ಸೂಕ್ಷ್ಮವಾಗಿದೆ. ಇಲ್ಲೇ ಇದ್ರೆ ಅಮೆರಿಕದಿಂದ ಹೆಚ್ಚು ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿರುವಂತಹ ಮಹಿಳೆಯರು ಓಟ್ ಹಾಕೋಗೆ ಆ ಪ್ರಭಾವ ಬೇರೆ ದೇಶಗಳಲ್ಲಿ ಇರಲಾರ್ದು ಅಂತ ನಾನು ಇಸ್ತೀನಿ. ನಮ್ಮ ಜನಸಂಖ್ಯೆ ನಿಮಗೆ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಅದರಲ್ಲಿ ನೀವು ಪರ್ಸೆಂಟೇಜ್ ಎಷ್ಟೋ ಜಾಗದಲ್ಲಿ ಮಹಿಳೆಯರಿಗಿಂತದ್ದೇ ಮುಂದೂಟಲಿದ್ದಾರೆ. ನಾರ್ತ್ ಈಸ್ಟ್ ನಲ್ಲಿ ಅಲ್ಲಿ ಹೋದ್ರೆ ಮಹಿಳೆಯರು ಓಪನ್ ಆಗಿ ಬರ್ತಾರೆ, ಕ್ಯೂ ನಿಂತ್ಬಿಟ್ಟು ವೋಟ್ ಹಾಕೊಟ್ಟು ಹೋಗ್ತಾರೆ. ಸೊ ಐ ಅಡ್ಮೈರ್ ದ ವಿಮೆನ್ ವೋಟರ್ಸ್ ಆಫ್ ದಿಸ್ ಕಂಟ್ರಿ. ಹ್ಯಾಟ್ಸ್ ಆಫ್ ಟು ದೆಮ್, ದ ವೇ ದೇ ಡಿಸಿಷನ್ಸ್ ಅಂಡ್ ಇಂಪ್ಲಿಮೆಂಟ್ ಇಟ್. ಡಾಕ್ಟರ್ ವೀಣಾ ಅವರೇ, ಯುವ ಸಮೂಹ ಮತ್ತೆ ಚುನಾವಣೆಯಲ್ಲಿ ಯುವ ಸಮೂಹದ ಪಾತ್ರದ ಬಗ್ಗೆ ಏನ್ ಹೇಳಿಕೆ ಬಯಸ್ತಾರೆ? ಯಾಕೆ ಅಂತಂದ್ರೆ ಇದು ಜನರೇಷನ್ ಎಲ್ಲ ಯುವ ಒಂದು ಅವರ ಕೈಯಲ್ಲಿರುವಂತದ್ದು. ಪ್ರಜಾಪ್ರಭುತ್ವನ ಇನ್ನಷ್ಟು ಗಟ್ಟಿಗೊಳಿಸುವಂತದ್ದು ಯುವ ಸಮೂಹ. ಡಾಕ್ಟರ್ ಈಶ್ವರ್ ದೈತೋಟ್ ಅವರು ಹೇಳಿದಾಗೆ ಮಹಿಳೆಯರು ಹೇಗೆ ಒಂದು ರೀತಿ ಪ್ರಬುದ್ಧರೋ, ಹೇಗೆ ತೀರ್ಮಾನ ಕೈಗೊಳ್ತಾರೋ, ಯುವ ಸಮೂಹನು ಕೂಡ ತನ್ನದೇ ಆದ ರೀತಿಯಲ್ಲಿ ಒಂದ್ ರೀತಿ ವಿಶ್ಲೇಷಣೆ ಮಾಡುವಂತದ್ದು, ಯಾವುದು ಸರಿ ಯಾವುದು ತಪ್ಪು ಅಂತ ಅದನ್ನ ಪರಿಶೀಲನೆ ಮಾಡುವಂತಹ ಒಂದು ಛಾತಿಯುಳ್ಳ ಒಂದು ಸಮೂಹ. ಯುವ ಸಮೂಹದ ಪಾತ್ರದ ಬಗ್ಗೆ ನೀವೇನ್ ಹೇಳಿಕ್ಕೆ ಬಯಸ್ತೀರಾ ಅಂತ? ಇವತ್ತಿನ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ತುಂಬಾ ಡಿಸೈಡಿಂಗ್ ಫ್ಯಾಕ್ಟರ್. ನೀವು ರಿಸಲ್ಟ್ಸ್ ನ ನೋಡಿ ಅದನ್ನ ಮಾಡತಕ್ಕಂಥದ್ದು ಯುವಕರು. 1 crore ಪ್ಲಸ್ ಯುವಕರು ಈ ಸರಿ ಹೆಚ್ಚಾಗಿ ರಿಜಿಸ್ಟ್ರೇಷನ್ ನ ಮಾಡಿಸ್ಕೊಂಡಿದ್ದಾರೆ. ಸಾಧ್ಯ ಆಗ್ತಾ ಇರೋದು ಬಿಕಾಸ್ ಆಫ್ ಎಲೆಕ್ಟ್ರೋ ಲಿಟ್ರಸಿ ಕ್ಲಬ್ಸ್. ಅದ್ರ ಮುಖಾಂತರ ಬಹಳಷ್ಟು ಜನ ಮಾಡಿಸ್ಕೊಂಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ದೇ ವಿಲ್ ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್. ಶಾಲಾ ಕಾಲೇಜುಗಳಲ್ಲಿ ಲಿಟ್ರಸಿ ಕ್ಲಬ್ಗಳಿರೋದ್ರಿಂದ ಅವರು ಜಾಗೃತಿ ಮೂಡಿಸೋ ಒಂದು ಜಾಗೃತಿ ಮೂಡಿಸೋದಷ್ಟೇ ಅಲ್ಲ, ಎಫೆಕ್ಟಿವ್ ಆಗಿ ನಡೀತಾ ಇದೆ. ವಯಸ್ಸು 21ರಿಂದ 18ಕ್ಕೆ ಬಂದಿದೆ ಅನ್ನೋದು ನಾವು ಮರಿಬಾರ್ದು. ಹೌದು. ಆಮೇಲೆ ಮತ್ತೊಂದು 17 ವರ್ಷಕ್ಕೆ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಮಾಡಿಸಬಹುದು ಅಂತಕ್ಕಂತ ಒಂದು ರಿಫಾರ್ಮ್ಸ್ ಆಗಿರೋದ್ರಿಂದ ದೇ ಹ್ಯಾವ್ ಎನ್ರೋಲ್ಡ್. ಆಮೇಲೆ ಸುಮಾರು ಕಾಲೇಜಸ್ಗೆ ನಾನು ಹೋಗಿ ಡಿಸ್ಕಷನ್ಸ್ ಮಾಡಿದ್ದೀನಿ, ವೇರ್ ವಿ ವೆಂಟ್ ಲೈಕ್ ಅವಾಗಿನ ನನಗೆ ಅರಿವಾಗಿದ್ದು ದ ಸ್ಟೂಡೆಂಟ್ಸ್ ಆರ್ ಸೋ ಇಂಟ್ರೆಸ್ಟೆಡ್. ನಾವು ಹೇಳ್ಬೋದು ದೇ ಆರ್ ನಾಟ್ ಇಂಟ್ರೆಸ್ಟೆಡ್, ಅವ್ರು ಅಲ್ಲಿ ಹೋಗ್ತಾರೆ ಒನ್ ಡೇ ಕ್ರಿಕೆಟ್ ಮ್ಯಾಚ್ ದಟ್ ದೀಸ್ ಅಂಡ್ ಆಲ್. ಇಲ್ಲ, ಅವರಿಗೆ ನೀವು ದೇಶದ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಅಂಡ್ ದ ಸೆನ್ಸಿಟಿವಿಟಿ ಆಫ್ ದ ನೇಷನ್, ದೇ ಆರ್ ದ ಒನ್ ಗ್ರೂಪ್, ದಿಸ್ ಯೂತ್, ದೇ ಆರ್ ದ ಒನ್ ಹೂ ರಿಯಲಿ ಅಂಡರ್ಸ್ಟ್ಯಾಂಡ್. ಈ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಅವ್ರು ಹೇಳ್ತಾರೆ ನಮ್ಮ ದೇಶ ಉಳಿಬೇಕು,
ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದಾಗ ಅವರಲ್ಲೇನೆ ಸೀರಿಯಸ್ನೆಸ್ ಅನ್ನೋದನ್ನ ಬಂದಿರೋದನ್ನ ನಾನು ಕಂಡಿದ್ದೀನಿ. ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಹೇಗೆ ಇದು ಪ್ರಜಾಪ್ರಭುತ್ವಕ್ಕೆ ನಮ್ಮ ವೋಟಿಂಗ್ಗೆ ರಿಲೇಟ್ ಆಗುತ್ತೆ, ನಮ್ಮ ದೇಶವನ್ನ ಅಂದ್ರೆ ಇಟ್ ಇಸ್ ದ ನ್ಯಾಷನಲ್ ಇಂಟ್ರೆಸ್ಟ್. ದೆನ್ ಐ ಸ್ಟಾರ್ಟೆಡ್ ಸೇಯಿಂಗ್ ಅಬೌಟ್ ದ ನೈಬರಿಂಗ್ ನೇಷನ್ಸ್ ಹೇಗೆಲ್ಲ ತೊಂದರೆ ಮಾಡ್ತಿದ್ದಾರೆ. ಸೊ ಯು ಆರ್ ದ ನೀವು ಡಿಸಿಷನ್ ಮೇಕರ್ ಆಗಿರ್ತೀರಾ. ದ ಲೀಡರ್ ಆಫ್ ದ ನೇಷನ್ ಯಾರಾಗಿರ್ತಾರೆ ಅವರನ್ನ ಆಯ್ಕೆ ಮಾಡತಕ್ಕಂಥದ್ದು ಮೊದಲನೆಯ ಪ್ರಕ್ರಿಯೆ ನಿಮ್ಮಲ್ಲೇ ಇರುತ್ತೆ. ನೀವು ರೈಟ್ ಪರ್ಸನ್ ನೀವು ಚೂಸ್ ಮಾಡಬೇಕು, ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದಾಗ ಬಹಳಷ್ಟು ವಿಷಯಗಳನ್ನ ಅವರು ಚರ್ಚೆ ಮಾಡಕ್ ಬರ್ತಾರೆ. ದೇ ಟಾಕ್ ಅಬೌಟ್ ನ್ಯಾಷನಲ್ ಇಂಟ್ರೆಸ್ಟ್, ಸ್ಟ್ರೆಂಥನಿಂಗ್ ದ ಡೆಮೋಕ್ರಸಿ, ವೈ ಶುಡ್ ವಿ ಹ್ಯಾವ್ ಡೆಮೋಕ್ರಸಿ, ಅವರ ಹಕ್ಕುಗಳು, ನಮ್ಮ ಕರ್ತವ್ಯ ಏನು, ನಮ್ಮ ಮುಂದೆ ಏನ್ ಮಾಡಬೇಕು, ಎಷ್ಟೆಲ್ಲಾ ಒಂದು ಕ್ಯೂರಿಯಾಸಿಟಿಯನ್ನ ನಮ್ಮ ಯುವ ಸಮುದಾಯ ಇಟ್ಕೊಂಡಿದೆ. ಸೊ ಅವರನ್ನ ನಾವು ಹೇಳ್ತಾ ಹೋದಾಗ ಈ ಮಾಹಿತಿಯನ್ನ ನಾವು ಕಾಲೇಜು ಮಟ್ಟದಲ್ಲೇ ಕೊಟ್ಬಿಟ್ರೆ ಐ ಆಮ್ ಡ್ಯಾಮ್ ಶ್ಯೂರ್ ಇವತ್ತಿನ ದಿನ ಏನ್ ಪ್ರಜಾಪ್ರಭುತ್ವ ಇದೆ ಇಟ್ ಇಸ್ ಫಾರ್ ಎವರ್. ನಾವು ಅದನ್ನ ಉಳಿಸ್ಕೊಳ್ಳತಕ್ಕಂಥ ಪ್ರಯತ್ನವನ್ನ ಯುವ ಸಮುದಾಯ ಖಂಡಿತವಾಗಿಯೂ ಮಾಡುತ್ತೆ. ಅಲಾಂಗ್ ವಿತ್ ಎಲೆಕ್ಷನ್ ಕಮಿಷನ್ ಅವರು ಸಹ ಕೈ ಜೋಡಿಸಿದ್ದಾರೆ, ನಮ್ಮ ಯುವಕರು ಕೈ ಜೋಡಿಸ್ತಾ ಇದ್ದಾರೆ, ಎಲ್ಲರೂ ಸಹ ಇದ್ದಾರೆ. ಇದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಡಾಕ್ಟರ್ ಈಶ್ವರ ದೈತೋಟ ಅವರೇ, ಈ ಚುನಾವಣೆ ಸಂದರ್ಭದಲ್ಲಿ ನಾಗರಿಕರ ಒಂದು ಜವಾಬ್ದಾರಿಯನ್ನು, ಅವರ ಕರ್ತವ್ಯಗಳೇನು, ಅದನ್ನ ಯಾವ ರೀತಿ ನೀವು ಪಟ್ಟಿ ಮಾಡ್ತೀರಾ? ನೀವು ಎಲ್ಲಾ ಚುನಾವಣೆಗಳನ್ನು ಕವರ್ ಮಾಡಿದ್ದೀರಾ. ಕೆಲವು ಕಡೆ ಮತದಾನ ಕಡಿಮೆ ಆಗಿರುವಂತದ್ದು, ಕೆಲವು ಕಡೆ ಹೆಚ್ಚಾಗಿರುವಂತದ್ದು, ನಗರ ಪ್ರದೇಶಗಳಲ್ಲಿ ಕೆಲವು ಕಡೆಗಳಲ್ಲಿ ಈಗಲೂ ಕೂಡ ಮತದಾನ ಪ್ರಮಾಣ ಹೆಚ್ಚಳ ಮಾಡೋದಕ್ಕೆ ಬಹಳ ಪ್ರಯತ್ನಗಳು ನಡೀತಾ ಇರುವಂತದ್ದು, ಆಯೋಗ ಇದಕ್ಕೆ ವ್ಯಾಪಕ ಕ್ರಮಗಳನ್ನ ಕೈಗೊಳ್ತಾ ಇರೋದು, ಇವೆಲ್ಲ ಕಂಡಿದ್ದೀರಾ. ಒಬ್ಬ ನಾಗರಿಕ, ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಏನ್ ಮಾಡ್ಬೇಕಾಗತ್ತೆ ಅಂತ? ನಾವು ಜಗತ್ತಿನ ಎಲ್ಲಾ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅಂತಂದ್ರೆ ವಿ ಶುಡ್ ಬಿ ವೆರಿ ಪ್ರೌಡ್. ನಮ್ಮಲ್ಲಿ ಯಾವತ್ತೂ ಪರ್ಸೆಂಟೇಜ್ ವೋಟಿಂಗ್ ಇಸ್ ಮಚ್ ಮೋರ್ ದನ್ ಮೆನಿ ಅದರ್ ಕಂಟ್ರೀಸ್. ಅವರಿಗೆ ಹೆಬ್ಬೆಟ್ಟು ತೋರು ಅಂತ ಹೇಳ್ತಾ ಇದ್ರು. ಇವತ್ತು ಒಂದು ನಮ್ಮ ಸಂಸ್ಕೃತಿಯಿಂದಾಗಿ ನಮ್ಮಲ್ಲಿ ಎಳೆ ಮಕ್ಕಳಿಂದ ಹಿಡಿದು ತಾತನವರೆಗೆ ಸೂಕ್ಷ್ಮಗಳನ್ನು ಗಮನಿಸುವಂತಹ ಒಂದು ಗುಣ ನಮ್ಮ ರಕ್ತ ಗುಣವಾಗಿಯೇ ಇದೆ. ಯಾರಾದ್ರೂ ಹೇಳಿದ್ರು ಕೂಡ ನಮ್ಮ ಮನೆಯಲ್ಲಿ ಅಜ್ಜಿ ಇರಲಿ ಎಲ್ಲ ಕತೆ ಕೇಳ್ತಾರೆ, ನೀನ್ ಯಾವ ಪಾರ್ಟಿ ಓಟ್ ಹಾಕ್ತಿ ಅಂತ ಮೊದಲು ಕೇಳ್ತಾರೆ. ಹಳ್ಳಿಗೆ ಹೋಗಿ ಅಂದ್ರೆ ಪೂರ್ತಿ ಅವರು ಒಪ್ಪೋಕ್ ಸಿದ್ಧ ಇಲ್ಲ. ಅದರಲ್ಲೂ ಅವರು ಮನೆ ಒಳಗಡೆ ಇದ್ರು ಕೂಡ ಈಗ ಟೆಲಿವಿಷನ್ ಚಾನೆಲ್ ಬರೋ ಕಾರಣ ಎಷ್ಟೋ ವಿಚಾರಗಳಲ್ಲಿ ನಮ್ಮಲ್ಲಿ ಮಹಿಳೆಯರು ಒಳಗಡೆ ಕೂತ್ಕೊಂಡಿದ್ದವರು ವಿಚಾರ ತಿಳ್ಕೊಳ್ಳುವಂತಹ ಒಂದು ಕೆಲಸ ಆಗ್ತಾ ಇದೆ. ಮತ್ತೆ ಜೊತೆಗೆ ಹೊಸ ಯುವತಿಯರಲ್ಲಿ ಅವರು ಈಕ್ವಲ್ ಟು ಮೆನ್ ಅನ್ನೋಂತ ಒಂದು ಧೈರ್ಯ ಬಂದಿದೆ. ನಾವು ಕೂಡ ಈ ರೀತಿ ಮಾಡಕ್ ಸಾಧ್ಯ ಆಯ್ತು ಅಂತೇಳಿ ಅದು ಬಹಳ ಒಳ್ಳೆ ಬೆಳವಣಿಗೆ. ಒಂದೇ ಒಂದು ನಮಗೆ ಆತಂಕ, ನಾನು ಅದನ್ನ ಇಲ್ಲಿ ಹೇಳ್ಬೋದೋ ಗೊತ್ತಿಲ್ಲ, ಜಾತಿ ವಿಭಜನೆ ಮಾಡುವ ಒಂದು ಕೆಟ್ಟ ಪ್ರಯತ್ನ ಕೂಡ ನಮ್ಮಲ್ಲಿ ಕೆಲವರಿಂದ ಆಗ್ತಾ ಇದೆ. ಅದನ್ನ ನಾವು ಹೇಗೆ ನಿಲ್ಲಿಸ್ತೀವಿ ಅನ್ನೋದು ಗಮನ ಹರಿಸಬೇಕಾದ್ದು. ಅದಿಲ್ಲದೆ ಇದ್ರೆ ನೀವು 53ರಿಂದ ಚುನಾವಣೆ ತಗೊಳ್ಳಿ, ಈ ದೇಶದಲ್ಲಿ ಪ್ರತಿ ಬಾರಿಯೂ ಮತದಾರರು ಅವರು ತಗೊಂಡಿರೋದು ತೀರ್ಮಾನ ಇದೆಯಲ್ಲ, ಅದು ಅವರ ಮನಸ್ಸಿಗೆ ಏನು ನಾಟತ್ತೋ ಅದರ ಆಧಾರದಲ್ಲೇ ತಗೊಂಡಿದ್ದಾರೆ. ಅವ್ರು ಏನು ABCD ಗೊತ್ತಿಲ್ಲದೆ ಜ್ಞಾನ ಅನ್ನೋದು ಈ ದೇಶದ ಮತದಾರರಲ್ಲಿ ಅದು ಅವರಿಗೆ ಮೈಗೂಡಿಕೊಂಡು ಬಂದಿದೆ. ಮತ್ತೆ ಎರಡನೇದು, ಮಹಿಳೆಯರು ಬಹಳ ಸೂಕ್ಷ್ಮವಾಗಿ ಮನೆಯಲ್ಲಿ ಅಡುಗೆ ಮಾತ್ರ ಅಲ್ಲ, ಮನೆ ಹೇಗಿರ್ಬೇಕು ಅನ್ನೋದೆಲ್ಲ ಸಾರ್ವಜನಿಕವಾಗಿ ನಮಗೊಂದು ಜವಾಬ್ದಾರಿ ಇದೆ. ಅಲ್ಲಿ ನಾವು ಮಕ್ಕಳನ್ನು ಬೆಳೆಸೋದನ್ನ ಹಿಡಿದು ಒಂದು ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿಯೂ ನಾವು ಕೆಲಸ ಮಾಡಬೇಕು ಅನ್ನೋ ಆ ಒಂದು ಹಂಬಲ ಮತ್ತು ಅದರ ಚಿಂತನೆ ನಮ್ಮಲ್ಲಿ ಹೊಸ ಕಾಲೇಜು ಮಕ್ಕಳನ್ನು ನೋಡಿದ್ರೆ, ಹುಡುಗಿಯರು ನೋಡಿದ್ರೆ ಅವರು ಸಮರ್ಥವಾಗಿ ಅದನ್ನ ಹೇಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಡಾಕ್ಟರ್ ವೀಣಾ ಅವರೇ, ರಾಷ್ಟ್ರೀಯ ಹಿತಾಸಕ್ತಿ ಮತ್ತೆ ಚುನಾವಣೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಎಷ್ಟರ ಮಟ್ಟಿಗೆ ಚುನಾವಣೆಗಳು ಪೂರಕ ಮತ್ತೆ ಅದನ್ನ ಬಲಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ರಾಷ್ಟ್ರೀಯ ಹಿತಾಸಕ್ತಿ ಅನ್ನೋದು ನಾವೆಲ್ಲ ಇವತ್ತಿನ ದಿನ ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಡಗಿದೆ ಅಂತಾನೆ ಅರ್ಥ. ರಾಷ್ಟ್ರೀಯ ಹಿತಾಸಕ್ತಿ ಇಲ್ಲ ಅಂತ ಹೇಳಿದಾಗ ನಾವು ನಮ್ಮ ಲೈಫ್ ಅನ್ನ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದೆ, ಯುವ ಸಮುದಾಯ ಇರ್ಬೋದು, ಬೇರೆ ಎಲ್ಲೇ ಡಿಸ್ಕಷನ್ಸ್ ಹೋದಾಗ್ಲೂ ಐ ಸ್ಪೀಕ್ ಅಬೌಟ್ ದ ಡೆಮೋಕ್ರಸಿ ಅಂಡ್ ಇಮಿಡಿಯೇಟ್ಲಿ ಐ ಟೇಕ್ ಅಪ್ ದ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ಹೌ ಟು ಸ್ಟ್ರೆಂಥೆನ್ ದ ಡೆಮೋಕ್ರಸಿ. ನ್ಯಾಷನಲ್ ಇಂಟ್ರೆಸ್ಟ್ ಈಸ್ ಇಟ್ಸ್ ಲೈಕ್ ಪೀಸ್ ಅಂಡ್ ಸೆಕ್ಯೂರಿಟಿ. ಈ ಮೂರೂನು ತುಂಬಾ ಜೋಡಿಸ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಸೊ ಪೀಸ್ ಇರಬೇಕು, ಸೆಕ್ಯೂರ್ಡ್ ಆಗಿರ್ಬೇಕು ನಮ್ಮ ದೇಶ ಅಂತ ಹೇಳಿದಾಗ ನೀವು ಫಸ್ಟ್ ಡೆಮೋಕ್ರಸಿಯನ್ನ ಸ್ಟ್ರೆಂಥೆನ್ ಮಾಡ್ಕೊಳ್ಳಿ. ಆ ಡೆಮೋಕ್ರಸಿ ಇಲ್ಲ ಅಂತ ಹೇಳಿದಾಗ ಯು ಕೆನಾಟ್ ಇವನ್ ಇಮ್ಯಾಜಿನ್ ದ ಎನಿ ಅದರ್ ಲೈಕ್ ದ ಗೌರ್ಮೆಂಟಲ್ ಟೈಪ್ಸ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಯು ಕೆನಾಟ್ ಇವನ್ ಥಿಂಕ್ ಅಬೌಟ್ ದ ಮೊನಾರ್ಕಿಯಲ್ ಸಿಸ್ಟಮ್ ಆರ್ ದಿ ಅರಿಸ್ಟೋಕ್ರಸಿ ಇರಬಹುದು, ಡಿಕ್ಟೇಟರ್ಶಿಪ್, ಯಾವುದನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸದ್ಯದ ಪರಿಸ್ಥಿತಿನಲ್ಲಿ ಭಾರತದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದಾಗ.
ಹಾಗಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಉಳಿಸ್ಕೊಳ್ಬೇಕು ಅಥವಾ ನಾವು ಮಾಡ್ಕೊಳ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಪ್ರಜಾಪ್ರಭುತ್ವವನ್ನ ನೀವು ಮೊದಲನೇದಾಗಿ ಅದನ್ನ ಸ್ಟ್ರೆಂಥನ್ ಮಾಡಿ. ಹೇಗೆ ಸ್ಟ್ರೆಂಥನ್ ಮಾಡಬೇಕು? ಐ ಆಲ್ರೆಡಿ ಮೆನ್ಷನ್ಡ್ ಪಾರ್ಟಿಸಿಪೇಟರಿ ಡೆಮೋಕ್ರಸಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್, ಕಾಸ್ಟ್, ರಿಲಿಜಿಯನ್, ಇವೆಲ್ಲವನ್ನು ನಾವು ಪಕ್ಕಕ್ಕಿಡ್ಬೇಕಾಗತ್ತೆ. ಪಕ್ಕಕ್ಕಿಟ್ಟಾಗ ಮಾತ್ರನೇ ಇದು ನೀವು ಹೇಳಿದಂತಹ ನ್ಯಾಷನಲ್ ಇಂಟ್ರೆಸ್ಟ್ ಇರ್ಬೋದು, ಡೆಮೋಕ್ರಸಿ ಇರ್ಬೋದು, ಪ್ರತಿಯೊಂದು ಉಳ್ಕೊಳ್ತಾ ಹೋಗುತ್ತೆ. ಜೊತೆಗೆ ನಮ್ಮ ವೋಟಿಂಗ್ ಬಿಹೇವಿಯರ್, ನಮ್ಮ ಮತದಾರರ ಒಂದು ವರ್ತನೆ, ದೇ ಆರ್ ವೆರಿ ಸ್ಮಾರ್ಟ್, ತುಂಬಾ ಇಂಟೆಲಿಜೆಂಟ್ ಆಗಿ ಇರ್ತಾರೆ ಅವರು. ಯಾರಿಗೆ ಮತ ಅಂತ ಹೇಳಿದಾಗ ಇವತ್ತಿನ ದಿನ ಯಾರು ರಿವೀಲ್ ಮಾಡತಕ್ಕಂತ ಇದಕ್ಕೆ ಹೋಗೋದಿಲ್ಲ. ದೇ ಸೇ ಇಟ್ ಇಸ್ ಕಾನ್ಫಿಡೆನ್ಶಿಯಲ್, ಮೈಟ್ ಬಿ ಇಟ್ ಇಸ್ ನಾಟ್ ಕಂಪಲ್ಸರಿ, ವೋಟಿಂಗ್ ಇಸ್ ನಾಟ್ ಕಂಪಲ್ಸರಿ ಇನ್ ಇಂಡಿಯಾ, ಇಟ್ಸ್ ಅದು ಸೂಟ್ ಆಗಲ್ಲ ಅಂತ ಹೇಳಿ. ಹಾಗಂತ ಹೇಳಿ ನೀವು ಕಂಪಲ್ಸರಿ ಮಾಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನಮ್ಗೆ ಚಾಯ್ಸ್ ಇದೆ ಅಂತ. ಬಟ್ ಇವತ್ತಿನ ದಿನ ವಾಲಂಟಿಯರ್ ಆಗಿ ಬಂದು ಮತವನ್ನ ಹಾಕ್ತಿದ್ದಾರೆ. ಆ ಕಾರಣ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ದೇಶದ ಬಗ್ಗೆ ಅಭಿಮಾನ, ಗೌರವ, ತನ್ನದೇ ಆದಂತಹ ಒಂದು ಭಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಸ್ಟ್ರೆಂಥನ್ ದ ನ್ಯಾಷನಲ್ ಇಂಟ್ರೆಸ್ಟ್ ಅಂಡ್ ದ ಪೀಪಲ್ ಆರ್ ರಿಯಲಿ ಪ್ಲೇಯಿಂಗ್ ದೇರ್ ಓನ್ ರೋಲ್ಸ್ ಇನ್ ಸ್ಟ್ರೆಂಥನಿಂಗ್ ಇಟ್, ಪ್ರೊಟೆಕ್ಟಿಂಗ್ ಇಟ್. ಎಲ್ಲ ಕೆಲಸವನ್ನು ಅವರು ತಮ್ಮದೇ ಆದಂತಹ ಒಂದು ಸೆಕ್ಟರ್ಸ್ ಅಲ್ಲಿ ಮಾಡ್ತಾ ಹೋಗ್ತಾ ಇದ್ದಾರೆ. ಸರ್, ಈಗ ಈಶ್ವರ್ ದೈತೋಟ ಅವರೇ, ಚುನಾವಣೆಗಳು ಮತ್ತೆ ಪ್ರಣಾಳಿಕೆಗಳು, ಚುನಾವಣಾ ಪ್ರಣಾಳಿಕೆಗಳು ಬಹಳಷ್ಟು ಇದರಲ್ಲಿ ಪ್ರಣಾಳಿಕೆಗಳ ಬಗ್ಗೆನೇ ಹೆಚ್ಚು ಪ್ರಚಾರ ಮಾಡುವಂಥದ್ದು, ಜನರಿಗೆ ಒಂದು ಭರವಸೆ ಕೊಡುವಂಥದ್ದು, ಜನರಲ್ಲಿ ವಿಶ್ವಾಸ ಮೂಡಿಸುವಂಥದ್ದು, ಜನರ ಮತದಾರರನ್ನ ಸೆಳೆಯುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು ಮಾಡುವಂತ ಒಂದು ಸಹಜ ಪ್ರಕ್ರಿಯೆ. ನಿಮ್ಮ ಅಭಿಪ್ರಾಯ ಈ ನಿಟ್ಟಿನಲ್ಲಿ? ಸೊ ಪ್ರಣಾಳಿಕೆಗಳು ಮತ್ತು ಯಾವುದೇ ಚುನಾವಣೆಯಲ್ಲಿ ಪ್ರಣಾಳಿಕೆ ಬೇಕು, ಆದ್ರೆ ಅದರಲ್ಲೊಂದು ನೀವು ಹೇಳಿದ್ರಲ್ಲಿ ಒಂದು ಕೊರತೆ, ನಾನು ಅದು ಇದೆ ಅಂತೀನಿ. ಯಾಕಂದ್ರೆ ಹೋದ ಚುನಾವಣೆ ಸಂದರ್ಭದಲ್ಲಿ ನಾವು ಕೊಟ್ಟ ಪ್ರಣಾಳಿಕೆಯಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡ್ತೀವಿ ಅಂತೇಳಿ ಅದೇ ಪಕ್ಷದವರು ಒಂದು ವಿವರವಾದ ಪಟ್ಟಿಯನ್ನು ಜನರ ಮುಂದೆ ಇಡಬೇಕು. ಅಂತಹ ಒಂದು ಪ್ರಯತ್ನ ನಮ್ಮ ರಾಜಕಾರಣದಲ್ಲಿ ಆಗಬೇಕು. ಅದು ಪೇಪರ್ ಪಬ್ಲಿಸಿಟಿ ಅಲ್ಲ. ಪ್ರತಿ ಗ್ರಾಮದಲ್ಲೂ ನೋಡಿ ಈ ತರ ನಾವು ಮಾಡಿದ್ದೀವಿ ಅಂತ ಜನ ಮೊದಲನೇ ಬಾರಿಗೆ ನಮಗೊಬ್ಬ ಹೆಣ್ಮಗಳು ಇಷ್ಟು ಚೆನ್ನಾಗಿ ದೇಶವನ್ನು ಆಳೋದು ತೋರಿಸಿದ್ದಾರೆ ಅಂತ ಹೇಳಿದ್ಕೊಡ್ಲಿ. ಆದ್ರೆ ರೆಸ್ಟ್ರಿಕ್ಷನ್ ಬಂದಾಗ ಅದೇ ವರ್ಗ ಯಾಕೆ ಹೀಗಾಯ್ತು ಅಂತ ಕೂಡ ಚಿಂತೆ ಮಾಡಿದ್ದು ಅತ್ತಿದ್ದು ಇದೆ. ಮತ್ತೆ ನಮ್ಮಲ್ಲಿರುವ ವ್ಯವಸ್ಥೆ ಇದೆಯಲ್ಲ, ರಾಜ್ಯ ಮಟ್ಟದಲ್ಲಿ ಆಮೇಲೆ ಡೆಲ್ಲಿ ಮಟ್ಟ, ಸೆಂಟ್ರಲ್ ಎಲ್ಲವೂ ಬೇರೆ ಇದೆ. ನಾವು ಬ್ರಿಟಿಷ್ ಮಾಡೆಲ್ ಹಿಡ್ಕೊಂಡಿದ್ವಿ. ಇನ್ನು ಮುಂದೆ ಇದರ ಬಗ್ಗೆ ನಮ್ಮಲ್ಲಿ ಸಾರ್ವಜನಿಕರಿಗೆ ಈ ಸಂಜೆ ಹೊತ್ತು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ತಿಂಗಳಲ್ಲಿ ಒಂದು ದಿನ ಅದರ ಬಗ್ಗೆ ವಿಮರ್ಶೆ ಮಾಡೋದಿಕ್ಕೊಂದು ಒಂದು ಪ್ಲಾಟ್ಫಾರ್ಮ್ ಮಾಡಬೇಕು. ಅಲ್ಲಿ ಅವರು ಕೂತು ಚರ್ಚೆ ಮಾಡೋ ಹಾಗೆ ಮಾಡಿದಾಗ ಅದು ಎಲೆಕ್ಷನ್ ಟೈಮ್ ಅಲ್ಲಲ್ಲ, 12 ತಿಂಗಳು 12 ಸಲ ಮಾಡಿ. ಒಳ್ಳೆ ಸಲಹೆ ಸರ್ ಇದು. ಓಕೆ, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ಕೊನೆಯದಾಗಿ ಕಿವಿ ಮಾತು ಮತದಾರರಿಗೆ ಏನಾದ್ರು ಹೇಳಕ್ ಬಯಸ್ತೀರಾ ನೀವು? ದಯವಿಟ್ಟು ನಿಮ್ಮ ಮತವನ್ನ ಚಲಾವಣೆ ಮಾಡಿ. ಅದಕ್ಕೆ ಯಾರದೇ ಒಬ್ಬರ ಜಾಗೃತಿ ಅನ್ನೋದು ಬೇಡ. ಸ್ವಯಂ ಪ್ರೇರಿತರಾಗಿ ನೀವೇ ಹೋಗಿ ಎಥಿಕಲ್ ವೋಟಿಂಗ್ ಅನ್ನೋದು ಇರ್ಲಿ. ಆಯ್ಕೆಯನ್ನ ಮಾಡಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಅವರು ನಿಮ್ಮ ಪರವಾಗಿ ಡಿಸಿಷನ್ ನ ತೆಗೆದುಕೊಳ್ತಾರೆ. ದೇಶವನ್ನ ಕಟ್ಟೋಣ, ಪ್ರಜಾಪ್ರಭುತ್ವವನ್ನ ಉಳಿಸೋಣ. ನಾನು ಮತದಾನ ಅಂತಂದ್ರೆ ಮನೆಯಲ್ಲಿ ಊಟ ಬಿಡೋಕ್ ಸಿದ್ಧ ಇದ್ದೀನಿ, ಅಥವಾ ಹೊರಗಡೆ ಏನಾದ್ರು ಮದುವೆ ಮನೆಗೆ ಹೋಗೋದು ಬೇಡ ಅಂತ. ಮತದಾನ ದಿವಸ ಸುಮಾರು ವರ್ಷಗಳಿಂದ ನಾನು ಅಲ್ಲಿ ಮತಗಟ್ಟೆಗೆ ಹೋಗ್ತೀನಿ, ಬೆಳಿಗ್ಗೆನೆ ನಾನು ಓಟ್ ಹಾಕಿ ಬರ್ತೀನಿ. 10 ಜನಕ್ಕೆ ನೋಡಿ ನಾನು ಓಟ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ರೈಟ್ ಸರ್, ತುಂಬಾ ಬಹಳ ಮಹತ್ವದ ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ನಮ್ಮ ಶ್ರೋತೃಗಳ ಪರವಾಗಿ, ನಮ್ಮ ಆಕಾಶವಾಣಿ ಸುದ್ದಿ ವಿಭಾಗದ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ನಮಗೂ ಬಹಳ ಸಂತೋಷ ಆಯ್ತು. ಆಕಾಶವಾಣಿಯಲ್ಲಿ ಬಂದು ಕೂತು ಮಾತಾಡೋದು ಬಹಳ ದಿವಸಗಳಿಂದ ನಮಗೊಂದು ಆಸೆ ಇತ್ತು. ರೇಡಿಯೋ ಕೇಳೋದನ್ನ, ಎಂಟರ್ಟೈನ್ಮೆಂಟ್ ಬಿಟ್ಟು ನ್ಯೂಸ್ಗೆ ಬೇಕಾಷ್ಟು ಮಾಹಿತಿ ಇದೆ. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಇನ್ವೈಟೆಡ್ ಮೀ ಹಿಯರ್, ದಟ್ ಟು AIR where I started my career in radio. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದ. ಲೋಕಸಭಾ ಚುನಾವಣೆ, ನಾಗರಿಕರ ಪಾತ್ರ, ಈ ಕುರಿತು ಚರ್ಚೆಯನ್ನು ಕೇಳಿದ್ರಿ. ಚರ್ಚೆಯಲ್ಲಿ ಭಾಗವಹಿಸಿದ್ದವರು ಮಾಧ್ಯಮ ತಜ್ಞರಾದ ಈಶ್ವರ ದೈತೋಟ ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವೀಣಾ. ಇವರೊಂದಿಗೆ ನಂಜುಂಡಪ್ಪ ವಿ, ಪತ್ರಕರ್ತರು. ಇದಾಗಿತ್ತು ವಿದ್ಯಮಾನ. ಪ್ರಸಾರ ಸಂಯೋಜನೆ ಕುಮಾರ್ ಅಗಡಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಉಪನಿರ್ದೇಶಕರಾದ ರಾಯ್ ಚಾಕೋ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.